ಅವಳು ನನ್ನ ಸ್ನೇಹಿತನ ತಂಗಿ. ಆಗಾಗ ಅವನ ಮನೆಗೆ ಹೋಗುತ್ತಿದ್ದೆ. ಅವನ ತಂಗಿ ಭೂಮಿಕಾ ನೋಡೋದಕ್ಕೆ ಸೂಪರ್ ಫಿಗರ್, ಸ್ವಲ್ಪ ಕುಳ್ಳಿ, ಆದರೆ ಅವಳ ದೇಹ ಕೆತ್ತಿದ ಶಿಲ್ಪದ ಹಾಗಿತ್ತು. ಮೇಲಿಂದ ಕೆಳಗಿನವರೆಗೆ ಸೂಪರ್ ಫಿಟ್ನೆಸ್. ಹದವಾದ ಮೊಲೆಗಳು ಹುಚ್ಚು ಹಿಡಿಸುವ ಹಾಗೆ ನಿಂತಿರುತ್ತವೆ. ಅವಳು ಡಿಗ್ರಿ ಓದುತ್ತಿದ್ದಳು. ಒಂದು ಸಲವಾದರೂ ಅವಳನ್ನು ಕೆದಾಡಬೇಕೆಂದು ಸ್ಕೆಚ್ಚು ಹಾಕಿದ್ದೆ. ಅವಳಿಗಾಗಿಯೇ ಸ್ನೇಹಿತನ ಮನೆಗೆ ಹೋಗುತ್ತಿದ್ದೆ. ಒಂದಿನ ಅವಳ ಮನೆಗೆ ಹೋದಾಗ ಯಾರೂ ಇರಲಿಲ್ಲ. ಅವಳು ನನ್ನನ್ನು ಒಳಗೆ ಕರೆದು ಕೂರಿಸಿದಳು. ಎಲ್ಲರೂ ದೂರದ ಊರಿಗೆ ಮದುವೆಗೆ ಹೋಗಿದ್ದಾರೆ ಎಂದಳು. ನಾನು ಮನಸ್ಸಿನಲ್ಲಿ ಖುಷಿಪಟ್ಟೆ, ಆದರೂ ಹೋಗುತ್ತೇನೆಂದು ನಾಟಕ ಮಾಡಿದೆ. ಅವಳು ಕುಳಿತುಕೊಳ್ಳಿ, ಕಾಫಿ ತರುತ್ತೇನೆಂದು ಒಳಗೆ ಹೋದಳು. ಎಷ್ಟು ಹೊತ್ತಾದರೂ ಬರಲಿಲ್ಲ. ನಾನು ನಿಧಾನವಾಗಿ ಎದ್ದು ಒಳಗೆ ಹೋದೆ. ಅಡುಗೆ ಮನೆಯಲ್ಲಿ ಅವಳಿರಲಿಲ್ಲ. ಪಕ್ಕದ ಕೋಣೆಯ ಬಾಗಿಲು ಸ್ವಲ್ಪ ತೆಗೆದಿತ್ತು. ಸಂಧಿಯಿಂದ ಇಣುಕಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಭೂಮಿಕಾ ಫುಲ್ ನೇಕೆಡ್ ಆಗಿ ನಿಂತಿದ್ದಳು. ಏನೋ ಮಾಡಿಕೊಳ್ಳುತ್ತಿದ್ದಾಳೆ. ಇನ್ನೂ ಬಗ್ಗಿ ನೋಡಿದಾಗ ಅವಳು ತುಲ್ಲಿಗೆ ಏನೋ ಹಾಕಿಕೊಂಡು ಕಣ್ಮುಚ್ಚಿ ಆನಂದ ಪಡುತ್ತಿದ್ದಳು. ಅವಳ ಬಿಗಿಯಾದ ಎಳೆಯ ಬಿಳುಪಾದ ನಗ್ನ ದೇಹ ನೋಡಿ ನಾನೇನು ಸನ್ಯಾಸಿಯು ಹುಚ್ಚನಾಗಬೇಕು. ನನ್ನ ರಾಯ ಆಗಲೇ ಸೆಟೆದು ನಿಂತಿದ್ದ. ನಾನು ನಿಧಾನವಾಗಿ ಬಾಗಿಲು ತಳ್ಳಿ ಒಳಗೆ ಹೋದೆ. ಅವಳು ಕಾಮದ ಅಮಲಿನಲ್ಲಿ ತೇಲುತ್ತಿದ್ದಳು. ನಾನು ಒಳಗೆ ಬಂದಿದ್ದು ಗೊತ್ತೇ ಆಗಲಿಲ್ಲ. ಅವಳ ಬಟ್ಟೆಯಿಲ್ಲದ ಬೆನ್ನು ಎಷ್ಟು ನುಣುಪಾಗಿತ್ತು ಅಂತೀರಿ? ನಾನು ತಡೆಯಲಾಗದೆ ಅವಳ ನೈಸಾಗಿರು ಬೆನ್ನನ್ನು ಸವರಬೇಕೆನ್ನುವಾಗ ಅವಳು, ಬೇಗ ಡ್ರೆಸ್ ತೆಗೀರಿ ಅಂದಳು. ನನಗೆ ಶಾಕ್ ಆಯಿತು. ಅವಳೇ ಹೇಳಿದ ಮೇಲೆ ಇನ್ನೇನು ಸೆಕೆಂಡ್ಸ್ ನಲ್ಲೇ ನಾನು ನೇಕೆಡ್ ಆಗಿದ್ದೆ. ಭೂಮಿಕಾ ನನ್ನನ್ನು ಕಾಮ ತುಂಬಿದ ಅಮಲು ಕಣ್ಣಿಂದ ನೋಡಿದಳು. ಅವಳು ತುಲ್ಲಿಗೆ ಹಾಕಿಕೊಳ್ಳುತ್ತಿದ್ದ ಉದ್ದ ಬದನೆಕಾಯಿಯನ್ನು ಎಸೆದು ನನ್ನತ್ತ ಬಂದವಳು ನನ್ನನ್ನು ತಳ್ಳಿದಳು. ನಾನು ಹಾಸಿಗೆಯ ಮೇಲೆ ಬಿದ್ದೆ. ಇಮ್ಮಿಡಿಯೇಟ್ ಅವಳು ನನ್ನ ಮೇಲೆ ಬಿದ್ದಳು. ಅವಳ ತೀರಾ ಬಿಗ್ ಸೈಜ್ ಅಲ್ಲದ ಬಿಗುವಾದ ನುಣುಪಾದ ಮೊಲೆಗಳು ನನ್ನ ಎದೆಗೆ ಒತ್ತಿದಾಗ ಇಡೀ ದೇಹ ಶೇಕು. ವಾಟ್ ಅ ಥ್ರಿಲ್! ಆಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಆ ಹಸಿದ ಕುದುರೆಯ ಕಾಮದಾಟ. ಅವಳು ನಾಲಗೆ ಹೊರಗೆ ಹಾಕಿ ಮೊದಲು ನನ್ನ ಹೊಕ್ಕಳ ಸುತ್ತ ಸವರತೊಡಗಿದಳು. ಒಂದೊಂದು ಸಲ ತುದಿ ನಾಲಗೆಯನ್ನು ಹೊಕ್ಕಳಿಗೆ ಚುಚ್ಚುತ್ತಿದ್ದಳು. ಅವಳ ತಲೆ ಕೂದಲು ಹೊಟ್ಟೆಯ ಮೇಲೆ ಸರಿದಾಡಿ ಕಚಗುಳಿಯಾಗುತ್ತಿತ್ತು. ಅವಳು ನೆಕ್ಕುತ್ತ ಮೇಲೆ ಬರಲು ಸ್ಟಾರ್ಟ್ ಮಾಡಿದಾಗ ನನಗೆ ಕಂಟ್ರೋಲ್ ಮಾಡಲಾಗಲಿಲ್ಲ. ಆಗಲೇ ಅವಳನ್ನು ಬಗ್ಗಿಸಿ ಕೇಯಬೇಕೆನಿಸಿತು. ಆದರೆ ಅವಳು ಕೊಡುತ್ತಿದ್ದ ಸುಖ ಮಿಸ್ ಮಾಡ್ಕೋಬಾರದೆಂದು ಸುಮ್ಮನೆ ಮಲಗಿದೆ. ಅವಳು ನಾಲಗೆಯಿಂದ ನೆಕ್ಕುತ್ತ ಕುತ್ತಿಗೆ ಹತ್ತಿರ ಬರುವಾಗ ಅವಳ ಬಿಗಿಯಾದ ಮೊಲೆಗಳು ಹೊಟ್ಟೆಯನ್ನು ಸವರಿ ಕುಳುಕುಳು ಆಯಿತು. ನಾನು ಅಲ್ಲಿವರೆಗೆ ಸುಮಾರು 20 ಹುಡುಗಿಯರಿಗೆ, ಆಂಟಿಯರಿಗೆ ಎಕ್ಕಾಮಕ್ಕಾ ಕೇದು ತುಲ್ಲು ಹರಿದು ಹಾಕುವ ಹಾಗೆ ಮಾಡಿದ್ದರೂ ಭೂಮಿಕಾ ಕೊಡುತ್ತಿದ್ದ ಅನುಭವ ಫುಲ್ ನ್ಯೂ. ಅವಳು ಇಂಟೆನ್ಷನಲಿ ಸ್ತನಗಳನ್ನು ಹೊಕ್ಕಳಿನಿಂದ ಎದೆಯ ತನಕ ಒತ್ತಿಕೊಂಡೇ ಮೇಲೆ ಬಂದಳು. ಅವಳು ಒತ್ತಿದ ಫೋರ್ಸ್ಗೆ ಮೊಲೆಗಳು ಅಪ್ಪಚ್ಚಿಯಾಗಿದ್ದವು. ಅವಳು ಎದೆಗೆ ಎದೆ ಒತ್ತಿಕೊಂಡು ನನ್ನ ಮುಖವನ್ನು ನೆಕ್ಕುತ್ತ ಕಚ್ಚುತ್ತ ಆಟವಾಡಲು ಸ್ಟಾರ್ಟ್ ಮಾಡಿದಳು. ಆಮೇಲೆ ಅವಳ ಮೊಲೆಯನ್ನು ಮೇಲೆ ತಂದು ನನ್ನ ಹಣೆಗೆ ಒತ್ತಿದಳು. ಸ್ಲೋಲಿ ಒಂದು ಸ್ತನವನ್ನು ಹಣೆಯಿಂದ ಜಾರಿಸಿ ಮುಗಿನ ಮೇಲಿಂದ ಜಾರಿಸುತ್ತ ಬಾಯಿಗೆ ತಂದುಕೊಟ್ಟಳು. ನಾನು ಹಾಗೆ ಚೀಪಿದೆ. ಅವಳು ಮೊಲೆ ತೊಟ್ಟನ್ನು ಸ್ವಲ್ಪ ಹೊತ್ತು ನನ್ನ ಲಿಪ್ಸ್ ಜೊತೆ ಆಡಿಸಿದಳು. ಒಮ್ಮೆ ಜೋರಾಗಿ ಒತ್ತಿದಾಗ ಅವಳ ಮೊಲೆ ಅಪ್ಪಚ್ಚಿಯಾಗಿ ಬಾಯಿ ಮುಗನ್ನೆಲ್ಲ ಮುಚ್ಚಿ ಉಸಿರು ಬಂದಾಯಿತು. ಅವಳ ನಯವಾದ ಸ್ತನಕ್ಕೆ ನನ್ನ ಮೀಸೆ ಚುಚ್ಚಿದಾಗ ಅವಳಿಗೆ ಸಿಕ್ಕಾಪಟ್ಟೆ ಮಜಾ ಸಿಗುತ್ತಿತ್ತು. ಕೆಳಗೆ ಅವಳ ಕಾಲುಗಳು ನನ್ನ ಕಾಲುಗಳನ್ನು ಸವರುತ್ತಿದ್ದವು. ಅವಳ ಬಾಳೆದಿಂಡಿನಂಥ ತೊಡೆಗಳು ನನ್ನ ತೊಡೆಗಳ ಜೊತೆ ರಬ್ ಆಗುತ್ತಿದ್ದರೆ ತೊಡೆ ಸಂಧಿಯಲ್ಲಿ ಆವೇಶ ಹೆಚ್ಚಾಗುತ್ತಿತ್ತು. ಭೂಮಿಕಾ ಮತ್ತೆ ಕೆಳಗೆ ಜಾರಿ ಕೈಯಿಂದ ನನ್ನ ಎದೆ ಸವರುತ್ತಾ ಎದೆ ಹೊಟ್ಟೆಯನ್ನು ನೆಕ್ಕುತ್ತ ಕಚ್ಚುತ್ತಾ ಎಂಜಾಯ್ ಮಾಡುತ್ತಿದ್ದಳು. ಅವಳ ಕೂದಲು ನನಗೆ ಕಚಗುಳಿಯುತ್ತಿದ್ದವು. ಮೇಲೆ ಕೆಳಗೆ ಸರಿದಾಡುತ್ತಾ ಅವಳು ಮೈಮರೆತು ಉಜ್ಜಾಡುತ್ತಿದ್ದಳು.
ಮೇಲೆ ಬಂದು ನನ್ನ ತುಟಿಗಳಿಗೆ ಮುತ್ತಿಡುತ್ತಾ ಲೈಟಾಗಿ ಕಚ್ಚುತ್ತಿದ್ದಳು. ಅವಳು ನನ್ನ ಮೇಲೆ ಮಲಗಿದ್ದರಿಂದ ಅವಳ ತುಲ್ಲಿನ ಭಾಗ ನನ್ನ ತುಣ್ಣೆಯ ಮೇಲೆ ಕರೆಕ್ಟಾಗಿ ಕುಳಿತಿತ್ತು. ಅವಳು ಉಜ್ಜುವಾಗ ತುಣ್ಣೆಗೆ ಅವಳ ತುಲ್ಲಿನ ಸೀಳು ಸಿಕ್ಕಿ ಹಾಗೆ ನುಗ್ಗಿಸಿ ಜಡಿದಾಡಬೇಕೆನಿಸಿತು. ಹಾಗೆ ಕೈ ಕೆಳಗೆ ಜಾರಿಸಿದ. ಸಂಧ್ಯಾ ನನ್ನ ತೊಡೆಯನ್ನು ಸವರಿ ಮೇಲೆ ತಂದು ಸ್ಟ್ರಾಂಗ್ ಆಗಿದ್ದ ನನ್ನ ತುಣ್ಣೆಯನ್ನು ಒಮ್ಮೆಲೆ ಬಿಗುವಾಗಿ ಅಮುಕಿ ಹಿಡಿದಾಗ ನಾನೊಮ್ಮೆ ಮುಲುಗಿದೆ. ಅವಳು ತುಣ್ಣೆಯನ್ನು ಹಿಡಿದು ಹಿಂದೆ ಮುಂದೆ ಮಾಡಿದಾಗ ಸುಖದ ಪರಮಾವಧಿ ರೀಚ್ ಆಗಿದ್ದೆ. ಅವಳು ತುಣ್ಣೆ ಪ್ರೆಸ್ ಮಾಡುತ್ತಾ ನನ್ನ ಸ್ಮಾಲ್ ಸೈಜಿನ ಮೊಲೆ ತೊಟ್ಟನ್ನು ಹಲ್ಲಿನಿಂದ ಕಡಿಯುತ್ತಿದ್ದಳು. ಕಾಲಿನಿಂದ ನನ್ನ ಕಾಲು ತೊಡೆಯನ್ನು ಉಜ್ಜುತ್ತಾ ಇಡೀ ಬಾಡಿ ಹೀಟ್ ಮಾಡಿದಳು. ನಾನು ಅವಳ ಬೆಣ್ಣೆಯಂತೆ ನುಣುಪಾಗಿದ್ದ ಬೆನ್ನನ್ನು ಸವರತೊಡಗಿದೆ. ಕೈ ಕೆಳಗೆ ಜಾರಿಸಿ ಅವಳ ತಿಕಗಳನ್ನು ಸವರುತ್ತಾ ಅಮುಕಿದೆ. ಒಂದು ಬೆರಳನ್ನು ಅವಳ ತಿಕದ ಹೋಲ್ಗೆ ಹಾಕಿ ಮೀಟಿದೆ. ಒಮ್ಮೆ ಅವಳ ದೇಹ ಹೊರಳಿ ಬಿತ್ತು. ನಂತರ ಅವಳ ಮುಂಗಾಲುಗಳನ್ನು ಮುಂದೆ ತಂದು ನನ್ನ ತುಣ್ಣೆಯ ಮೇಲೆ ಕುಳಿತು ಬಾಗಿ ಹೊಟ್ಟೆಯನ್ನು ಕಚ್ಚಿ ಮುದ್ದಿಸಲು ಸ್ಟಾರ್ಟ್ ಮಾಡಿದಳು. ಹಾಗೆ ಮೇಲೆ ಬಂದು ಕೆನ್ನೆ, ಕಿವಿ, ಬಾಯಿಯನ್ನು ಕಚ್ಚುತ್ತಿದ್ದಾಗ ಅವಳ ತುಲ್ಲು ನನ್ನ ಹೊಕ್ಕಳಿಗೆ ತಾಗುತ್ತಿತ್ತು. ಅದರ ತೇವ ತಾಗಿ ಹೊಟ್ಟೆ ಕೋಲ್ಡ್ ಆಗುತ್ತಿತ್ತು. ಹಾಗೆ ಕೆಳಗಿಳಿದು ತಿರುಗಿ ತುಣ್ಣೆಯ ಮೇಲಿಂದ ನಾಲಗೆ ಸವರುತ್ತಾ ತೊಡೆ ಹಾಗೂ ಕಾಲುಗಳನ್ನು ಕಚ್ಚುತ್ತಾ ನೆಕ್ಕುತ್ತಾ ಬಂದಳು. ಕಾಲಿನ ಕೆಳಭಾಗ ನೆಕ್ಕುವಾಗ ಅವಳ ಕೈ ತುಣ್ಣೆಯನ್ನು ಹಿಡಿದು ಅಮುಕುತ್ತಿತ್ತು. ಮತ್ತೆ ಮೇಲೆ ಬಂದು ಕೈಯಲ್ಲಿದ್ದ ತುಣ್ಣೆಯನ್ನು ಬಾಯಿಗೆ ಕೊಟ್ಟಳು. ತುದಿಯ ಚರ್ಮ ಜಾರಿಸಿ ತುಟಿಗಳಿಂದ ಸವರಿದಳು. ನಾಲಗೆಯಿಂದ ನೆಕ್ಕಿ ಮತ್ತೆ ಹೊಕ್ಕಳನ್ನು ನಾಲಗೆಯಿಂದ ತಿವಿಯುತ್ತಿದ್ದಾಗ ಅವಳ ಸ್ತನಗಳು ತುಣ್ಣೆಗೆ ಟಚ್ ಆಗಿ ನನ್ನ ಸಹನೆಯನ್ನು ಟೆಸ್ಟ್ ಮಾಡುತ್ತಿದ್ದವು. ಹಾಗೆ ಮೇಲೆ ಬಂದು ನನ್ನ ಸ್ತನದ ತೊಟ್ಟನ್ನು ಮತ್ತೆ ಲೈಟ್ ಆಗಿ ಕಡಿದು ತುಟಿಗೆ ತುಟಿ ಬೆಸೆದಳು. ಈಗ ಅವಳು ಡೀಪ್ ಆಗಿ ಕಿಸ್ ಮಾಡತೊಡಗಿದಳು. ಒಮ್ಮೊಮ್ಮೆ ಅವಳ ಇಡೀ ನಾಲಗೆಯನ್ನು ನನ್ನ ಬಾಯೊಳಗೆ ಬಿಟ್ಟಾಗ ನಾನು ಚೀಪಿ ಕಚ್ಚುತ್ತಿದ್ದೆ. ನಂತರ ನನ್ನ ನಾಲಗೆಯನ್ನು ಒಳಗೆ ಎಳೆದುಕೊಂಡು ಚೀಪುತ್ತಿದ್ದಳು. ನಾನು ಎಂಜಲು ಜಾರಿಸಿದಷ್ಟು ಹೀರಿಬಿಡುತ್ತಿದ್ದಳು. ತುಂಬಾ ಹೊತ್ತು ಕಿಸ್ ಮಾಡೋದರಲ್ಲೇ ಸ್ಪೆಂಡ್ ಮಾಡಿದ ಮೇಲೆ ಅವಳ ಕಣ್ಣು ಕಾದ ಕಬ್ಬಿಣದ ಹಾಗಾಗಿದ್ದ ನನ್ನ ತುಣ್ಣೆಯ ಮೇಲೆ ಬಿತ್ತು. ಕೆಳಗೆ ಜಾರಿ ಒಮ್ಮೆ ತುಣ್ಣೆಯ ಉದ್ದಕ್ಕೂ ಮೂಗು ಸವರಿ ಮುಸಿ ನೋಡಿ ಆನಂದಿಸಿದಳು. ಆಮೇಲೆ ನನ್ನನ್ನು ಮಂಚದಿಂದ ಕೆಳಗಿಳಿಸಿ ನಿಲ್ಲಿಸಿದಳು. ಅವಳು ಮಂಡಿಯೂರಿ ಕುಳಿತು ನನ್ನ 8 ಇಂಚು ಉದ್ದದ ತುಣ್ಣೆಯನ್ನು ಹಿಡಿದು ಬಾಯೊಳಗೆ ಹಾಕಿಕೊಂಡಳು. ಅದನ್ನು ಫುಲ್ ಗಂಟಲಿನ ತನಕ ತೂರಿಕೊಂಡಳು. ಆಮೇಲೆ ಹಿಂದೆ ಮುಂದೆ ಜಾರಿಸಿದಾಗ ನಾನು ಸೊಂಟ ಚಲಿಸುತ್ತಾ ಅವಳಿಗೆ ಹೆಲ್ಪ್ ಮಾಡಿದೆ. ಕೊನೆಗೆ ತಡೆಯಲಾಗದೆ ಅವಳ ತಲೆ ಕೂದಲನ್ನು ಗಟ್ಟಿಯಾಗಿ ಹಿಡಿದು ತುಲ್ಲಿಗೆ ಹಾಕಿ ಹೊಡೆದ ಹಾಗೆ ಬಾಯಿಗೆ ಹಾಕಿ ಗುದ್ದತೊಡಗಿದೆ. ಒಮ್ಮೊಮ್ಮೆ ಅವಳ ಹಲ್ಲು ತಾಗಿ ನೋವಾದರೂ ಕೇರ್ ಮಾಡದೆ ಸಿಕ್ಕಾಪಟ್ಟೆ ಜಡಿದೆ. ನನ್ನ ಏಟಿಗೆ ಅವಳ ಮೊಲೆಗಳು ಶೇಕ್ ಆಗುತ್ತಿದ್ದವು. ಅವಳು 2 ಕೈಗಳಿಂದ ತುಣ್ಣೆ ಹಿಡಿದು ಬಾಯಿಗೆ ತುಂಬಿಕೊಂಡು ಹಿಂದೆ ಮುಂದೆ ಮಾಡುತ್ತಿದ್ದಳು. ಒಮ್ಮೆ ನಾನು ತಡೆಯಲಾಗದೆ ಅವಳ ತಲೆ ಹಿಡಿದು ತುಣ್ಣೆಯನ್ನು ಗಂಟಲಿನ ತನಕ ಒತ್ತಿದೆ. ಅವಳಿಗೆ ಅದು ಜಾಸ್ತಿಯಾಗಿ ಕೆಮ್ಮು ಬಂದಾಗ ಹೊರಗೆ ತೆಗೆದೆ. ಆಮೇಲೆ ನಾನು ಕಾಲು ಅಗಲಿಸಿ ಮಂಚದ ಮೇಲೆ ಕುಳಿತೆ. ಭೂಮಿಕಾ ನನಗೆ ಬೆನ್ನು ಹಾಕಿ ನನ್ನ ತೊಡೆಯ ಮೇಲೆ ಕುಳಿತಳು. ನಾನು ಕೈಯಿಂದ ತುಣ್ಣೆಯನ್ನು ಎತ್ತಿ ಅವಳ ತುಲ್ಲಿನ ಬಾಯಿಗೆ ಸಿಗುವ ಹಾಗೆ ಮಾಡಿದೆ. ಅವಳು ಮೇಲಿಂದ ಹಾಗೆ ಒತ್ತಿಕೊಂಡು ಕುಳಿತಳು. ನನ್ನ 8 ಇಂಚು ಉದ್ದದ ತುಣ್ಣೆ ಮಾಯವಾಗಿ ಹೋಯಿತು. ಇಡೀ ತುಣ್ಣೆ ಅವಳ ತುಲ್ಲಿನೊಳಗೆ ಹೋಗಿ ಕುಳಿತಿತ್ತು. ಅವಳು ಸೊಂಟ ಅಲ್ಲಾಡಿಸಿ ಸರಿಯಾದ ಪೊಸಿಷನ್ನಲ್ಲಿ ಕುಳಿತು ಮೇಲೆ ಕೆಳಗೆ ಎತ್ತಿ ಆಡಿಸತೊಡಗಿದಳು. ತುಣ್ಣೆ ಒಳಗೂ ಹೊರಗೂ ಹೋಗಿ ಬರುತ್ತಿತ್ತು.
ಸಂಧ್ಯಾ ಎತ್ತಿ ಎತ್ತಿ ಕುಟ್ಟುತ್ತಿದ್ದರೆ ಅವಳ ತುಲ್ಲಿನೊಳಗಿನ ಬಿಸಿ ನನ್ನ ತುಣ್ಣಿಯನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತಿತ್ತು. ನಾನು ಅವಳು ಮೇಲೆ ಕೆಳಗೆ ಮಾಡುತ್ತಿದ್ದರೆ ಅವಳ ಸ್ತನಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದ್ದೆ. ಅವಳ ಬೆನ್ನನ್ನು, ಕತ್ತನ್ನು ಮಾರ್ಕ್ ಬೀಳುವ ಹಾಗೆ ಕಚ್ಚುತ್ತಿದ್ದೆ. ತುಂಬಾ ಹೊತ್ತು ಈ ಭಂಗಿಯಲ್ಲಿ ಕೇದಾಡಿದ ಮೇಲೆ ಅವಳನ್ನು ಮಂಚದ ಮೇಲೆ ಕೂರಿಸಿದೆ. ಈಗ ಎದುರಿನಿಂದ ನನ್ನ ರಾಡನ್ನು ಅವಳ ತುಲ್ಲಿಗೆ ಸರಿಯಾಗಿ ಹಿಡಿದು ಒಳಗೆ ತೂರಿಸಿದೆ. ಅವಳ ಎಡಗಾಲನ್ನು ಎತ್ತಿ ನನ್ನ ಬಲಬದಿಯ ಹೆಗಲ ಮೇಲೆ ಹಾಕಿಕೊಂಡು ಸರಿಯಾದ ಪೊಸಿಷನ್ ತೆಗೆದುಕೊಂಡು ಕುಟ್ಟತೊಡಗಿದೆ. ನೋಡಿ, ಅವಳ ಇಡೀ ಬಾಡಿ ಎಗರೆಗರಿ ಬೀಳುತ್ತಿತ್ತು. ಅವಳು ಕಣ್ಣು ಮುಚ್ಚಿ ಉಮ್ಮುಮನ್ನುತ್ತಾ ಎಂಜಾಯ್ ಮಾಡುತ್ತಿದ್ದಳು. ಅವಳ ತುಲ್ಲು ಹರಿದು ಚಿಂದಿ ಚಿತ್ರಾನ್ನವಾಗಬೇಕು. ಆ ರೀತಿ ಫೋರ್ಸ್ ನಿಂದ ಗುಮ್ಮತೊಡಗಿದೆ. ನಾನು ಹೊಡೆಯುತ್ತಿದ್ದರೆ ಅವಳು ತುಲ್ಲಿನ ತುಟಿಗಳನ್ನು ಬೆರಳಿನಿಂದ ಅರಳಿಸಿ ಅರಳಿಸಿ ಕೊಡುತ್ತಿದ್ದಳು. ಸ್ವಲ್ಪ ಹೊತ್ತು ಹಾಗೆ ಹೊಡೆದು ಸುಸ್ತಾದ ಮೇಲೆ ಮಂಚದ ಮೇಲೆ ಮಲಗಿದೆ. ಅವಳನ್ನು ನನ್ನ ಎದೆಗೆ ಬೆನ್ನು ಮಾಡಿ ಮಲಗಿಸಿದೆ. ಅವಳ ಬಲಗಾಲನ್ನು ನನ್ನ ಬಲಗೈಯಿಂದ ಫುಲ್ ಮೇಲೆತ್ತಿದಾಗ ಅವಳ ತುಲ್ಲು ಪುಚಕ್ಕಂತ ಬಾಯಿ ಬಿಟ್ಟಿತು. ನಿಗುರಿದ ನನ್ನ ತುಣ್ಣಿಯನ್ನು ಒಂದೇ ಹೊಡೆತಕ್ಕೆ ತುಲ್ಲಿನ ಆಳಕ್ಕೆ ನುಗ್ಗಿಸಿದಾಗ ಅವಳ ದೇಹ ಒಮ್ಮೆ ಅದುರಿ ಬಿತ್ತು. ಬಲಗಾಲನ್ನು ಮೇಲೆತ್ತಿಕೊಂಡ ಕೈಯಿಂದ ಮೊಲೆಯನ್ನು ಹಿಚುಕಿ ಅದು ಕೆಂಪಾಗುವಂತೆ ಮಾಡಿದೆ. ತಿಕ್ಕದ ಕಡೆಯಿಂದ ಅವಳ ತುಲ್ಲಿಗೆ ಫಾಸ್ಟ್ ಆಗಿ ಹೊಡೆಯತೊಡಗಿದೆ. ಆಮೇಲೆ ಅವಳನ್ನು ಮತ್ತೆ ಹಾಸಿಗೆಯಲ್ಲಿ ಅಂಗಾತ ಕೆಡವಿಕೊಂಡೆ. ಎರಡೂ ಕಾಲನ್ನು ಅಗಲಿಸಿ ಮೇಲೆತ್ತಿದೆ. ಆಮೇಲೆ ನಿಧಾನವಾಗಿ ನನ್ನ ಬಿಗಿಯಾಗಿದ್ದ ತುಣ್ಣಿಯನ್ನು ಅವಳ ತುಲ್ಲಿನ ಬಾಯೊಳಗೆ ತೂರಿಸಿದೆ. ಟೈಟ್ ಆಗಿ ಒಳಗೆ ಹೋಯಿತು. ಮೊದಲು ನಿಧಾನವಾಗಿ ಹೊಡೆಯುತ್ತಾ ಹಾಗೆ ಸ್ಪೀಡ್ ಜಾಸ್ತಿ ಮಾಡಿ ದಡದಡ ಅಂತ ಗುದ್ದತೊಡಗಿದೆ. ಪಚಪಚ ಅಂತ ಸೌಂಡ್ ಬರುತ್ತಿದ್ದರೆ ಅವಳು ಖುಷಿಯಿಂದ ಸೊಂಟ ಎತ್ತೆತ್ತಿ ಕೊಡುತ್ತಿದ್ದಳು. ತುಣ್ಣಿಯ ಸುತ್ತ ಅವಳ ತುಲ್ಲಿನ ಚರ್ಮದ ಗೋಡೆ ಉಜ್ಜುತ್ತಾ ಒಳಗೆ ಹೊರಗೆ ಹೋಗುತ್ತಿದ್ದರೆ ಸ್ವರ್ಗ ಕೈಗೆ ಬಂದ ಹಾಗಾಗಿತ್ತು. ನಾನು ಹೊಡೆಯುತ್ತಿದ್ದ ಏಟಿಗೆ ಅವಳ ಸ್ತನಗಳ ಜೋರಾಗಿ ಅಲ್ಲಾಡುತ್ತಿದ್ದವು. ಭೂಮಿಕಾ ಅಷ್ಟರಲ್ಲಿ ರಸ ಸುರಿಸಿದ್ದಳು. ನನಗೂ ಜ್ವಾಲಾಮುಖಿ ಹೊರಗೆ ಬರಲು ತಯಾರಾಗಿತ್ತು. ಏನು ಮಾಡಲಿ, ಒಳಗೆ ಬಿಡಲ ಅಂತ ಕೇಳಿದೆ. ನಾನು ಕಾಂಡೋಮ್ ಹಾಕಿರಲಿಲ್ಲ. ಅವಳು ಲಾಸ್ಟ್ ಮೊಮೆಂಟ್ನಲ್ಲಿ ಒಳಗೆ ಹಾಕಿ ಮಾಡಿದ್ರೆ ಮಜಾ ಇರೋದು. ಒಳಗೆ ಸುರಿಸಿ ಪರ್ವಾಗಿಲ್ಲ, ಐಪಿಲ್ ಮಾತ್ರೆ ತಗೊಂಡ್ರೆ ಆಯ್ತು ಅಂದಳು. ನಾನು ಕೊನೆ ಹಂತಕ್ಕೆ ಬಂದಿದ್ದೆ. ರಸ ಅಣೆಕಟ್ಟು ಬಾಗಿಲು ತೆಗೆದಾಗ ಬರುವ ಸ್ಪೀಡ್ನಲ್ಲಿ ನುಗ್ಗಿ ಬಂತು. ಆಗಂತೂ ನನ್ನ ಕಣ್ಣು ಮಂಜಾಗಿ ಜೋರಾಗಿ ಒತ್ತಿ ಒತ್ತಿ ಹೊಡೆದೆ. ಜ್ವಾಲಾಮುಖಿ ರಸ ಬಂದು ಚಿಮ್ಮಿಯೇ ಬಿಟ್ಟಿತು. ಆಮೇಲೆ ಅವಳನ್ನು ಮತ್ತೆ ಹಾಸಿಗೆಯಲ್ಲಿ ಅಂಗಾತ ಕೆಡವಿಕೊಂಡೆ. ಎರಡೂ ಕಾಲನ್ನು ಅಗಲಿಸಿ ಮೇಲೆತ್ತಿದೆ. ಆಮೇಲೆ ನಿಧಾನವಾಗಿ ನನ್ನ ಬಿಗಿಯಾಗಿದ್ದ ತುಣ್ಣಿಯನ್ನು ಅವಳ ತುಲ್ಲಿನ ಬಾಯೊಳಗೆ ತೂರಿಸಿದೆ. ಟೈಟ್ ಆಗಿ ಒಳಗೆ ಹೋಯಿತು. ಮೊದಲು ನಿಧಾನವಾಗಿ ಹೊಡೆಯುತ್ತಾ ಹಾಗೆ ಸ್ಪೀಡ್ ಜಾಸ್ತಿ ಮಾಡಿ ದಡದಡ ಅಂತ ಗುದ್ದತೊಡಗಿದೆ. ಪಚಪಚ ಅಂತ ಸೌಂಡ್ ಬರುತ್ತಿದ್ದರೆ ಅವಳು ಖುಷಿಯಿಂದ ಸೊಂಟ ಎತ್ತೆತ್ತಿ ಕೊಡುತ್ತಿದ್ದಳು. ತುಣ್ಣಿಯ ಸುತ್ತ ಅವಳ ತುಲ್ಲಿನ ಚರ್ಮದ ಗೋಡೆ ಉಜ್ಜುತ್ತಾ ಒಳಗೆ ಹೊರಗೆ ಹೋಗುತ್ತಿದ್ದರೆ ಸ್ವರ್ಗ ಕೈಗೆ ಬಂದ ಹಾಗಾಗಿತ್ತು. ನಾನು ಹೊಡೆಯುತ್ತಿದ್ದ ಏಟಿಗೆ ಅವಳ ಸ್ತನಗಳ ಜೋರಾಗಿ ಅಲ್ಲಾಡುತ್ತಿದ್ದವು. ಭೂಮಿಕಾ ಅಷ್ಟರಲ್ಲಿ ರಸ ಸುರಿಸಿದ್ದಳು. ನನಗೂ ಜ್ವಾಲಾಮುಖಿ ಹೊರಗೆ ಬರಲು ತಯಾರಾಗಿತ್ತು. ಏನು ಮಾಡಲಿ, ಒಳಗೆ ಬಿಡಲ ಅಂತ ಕೇಳಿದೆ. ನಾನು ಕಾಂಡೋಮ್ ಹಾಕಿರಲಿಲ್ಲ. ಅವಳು ಲಾಸ್ಟ್ ಮೊಮೆಂಟ್ನಲ್ಲಿ ಒಳಗೆ ಹಾಕಿ ಮಾಡಿದ್ರೆ ಮಜಾ ಇರೋದು. ಒಳಗೆ ಸುರಿಸಿ ಪರ್ವಾಗಿಲ್ಲ, ಐಪಿಲ್ ಮಾತ್ರೆ ತಗೊಂಡ್ರೆ ಆಯ್ತು ಅಂದಳು. ನಾನು ಕೊನೆ ಹಂತಕ್ಕೆ ಬಂದಿದ್ದೆ. ರಸ ಅಣೆಕಟ್ಟು ಬಾಗಿಲು ತೆಗೆದಾಗ ಬರುವ ಸ್ಪೀಡ್ನಲ್ಲಿ ನುಗ್ಗಿ ಬಂತು. ಆಗಂತೂ ನನ್ನ ಕಣ್ಣು ಮಂಜಾಗಿ
ಜೋರಾಗಿ ಒತ್ತಿ ಒತ್ತಿ ಹೊಡೆದೆ. ಜ್ವಾಲಾಮುಖಿ ರಸ ಬಂದು ಚಿಮ್ಮಿಯೇ ಬಿಟ್ಟಿತು. ಆಮೇಲೆ ಬ್ರಾ ಹಾಕುತ್ತ ಮತ್ತೊಮ್ಮೆ ಬಿಗಿಯಾಗಿದ್ದ ಸ್ತನಗಳನ್ನು ಸ್ಮೂತ್ ಆಗಿದ್ದ ಬ್ರಾ ಮೇಲಿದ ಪ್ರೆಸ್ ಮಾಡಿದೆ. ಆ ನಂತರ ತೆಳುವಾದ ಒಳ ಉಡುಪನ್ನು ಹಾಕಿದೆ. ಪ್ಯಾಂಟ್ ಹಾಗೂ ಟಾಪ್ ಹಾಕಿ ಮೈಗೆ ಸೆಂಟ್ ಸ್ಪ್ರೇ ಮಾಡಿದೆ. ಕನ್ನಡಿ ಮುಂದೆ ನಿಂತು ಅವಳ ತಲೆಗೂದಲನ್ನು ಬಾಚಿ ಒಪ್ಪ ಮಾಡಿದೆ. ಅವಳು ಐ ಲವ್ ಯು, ನನ್ನ ಮದ್ವೆ ಆಗ್ತೀರಾ ಅಂದಳು. ಇವಳಿಗಿಂತ ಸ್ವರ್ಗ ಸುಖ ಕೊಡುವ ಮತ್ತೊಬ್ಬ ಹೆಣ್ಣು ಸಿಗಲಾರದೆಂದು. ಊರಿಂದ ನಿಮ್ಮ ಮನೆಯವರು ಬರ್ತಿದ್ದ ಹಾಗೆ ಮಾತಾಡ್ತೀನಿ ಎಂದೆ. ಅವಳು ಹ್ಯಾಪಿಯಾಗಿ ನನ್ನ ತಬ್ಬಿಕೊಂಡಳು. ಆಮೇಲೆ ಇಬ್ಬರು ನನ್ನ ಕಾರಿನಲ್ಲಿ ಸಿಟಿ ಎಲ್ಲ ಸುತ್ತಾಡಿದೆವು. ಹೋಟೆಲ್ನಲ್ಲಿ ಊಟ ಮಾಡಿದೆವು. ನಂತರ ಮೆಡಿಕಲ್ ಶಾಪ್ನಲ್ಲಿ ಐ ಪಿಲ್ ಮಾತ್ರೆ ತೆಗೆದುಕೊಂಡು ಅವಳಿಗೆ ಕುಡಿಸಿದೆ. ನಾನು ಒಂದು ಪ್ಯಾಕ್ ಕಾಮಸೂತ್ರ ಕಾಂಡೋಮ್ ಖರೀದಿ ಮಾಡಿದೆ. ಇನ್ನು ಆಗಾಗ ಬೇಕಾಗುತ್ತದೆ ಎಂದು ಗೊತ್ತಾಯಿತಲ್ಲ. ಮನೆ ಕಡೆಗೆ ಹೋಗುವಾಗ ಸಂಜೆ ಆಗಿತ್ತು. ಮನೆ ಹತ್ತಿರದ ನಿರ್ಜನ ಜಾಗದಲ್ಲಿ ಕಾರು ನಿಲ್ಲಿಸಿ ಹಿಂದಿನ ಸೀಟಿನಲ್ಲಿ ಅವಳ ಚೂಡಿದಾರ್ ಪ್ಯಾಂಟ್ ಸರಿಸಿ ಮತ್ತೊಂದು ಸಲ ಕೇಳಿದೆ. ಅಲ್ಲಿ ಸ್ವಲ್ಪ ಕಷ್ಟವಾಯಿತಾದರೂ ಇಬ್ಬರು ಸ್ಪೆಷಲ್ ಸುಖಪಟ್ಟೆವು. ಮುಂದೆ ಅವಳನ್ನು ಮನೆಗೆ ಕರೆದುಕೊಂಡು ಹೋದೆ. ನಾನು ಡ್ರೈವ್ ಮಾಡುವಾಗ ಅವಳು ನನ್ನ ತುಣ್ಣಿಯನ್ನು ಅಮುಕುತ್ತಿದ್ದಳು. ಮನೆಗೆ ಬರುವಾಗ ಅವಳ ಮನೆಯವರು ಬಂದಿದ್ದರು. ನಾನು ದೂರದಲ್ಲಿ ಕಾರು ನಿಲ್ಲಿಸಿದೆ. ಭೂಮಿಕಾ ಬಿಟ್ಟು ಹೋಗಲು ಮನಸ್ಸಿಲ್ಲದೆ ನನಗೊಂದು ಡೀಪ್ ಕಿಸ್ ಕೊಟ್ಟು ಕೆಳಗಿಳಿದು ಮನೆಯ ಕಡೆ ವಾಕ್ ಮಾಡತೊಡಗಿದಳು. ನನಗೆ ಅವಳನ್ನು ಡಿಸೈನ್ ಆಗಿ ಕೇದಿದ್ದೆಲ್ಲ ನೆನಪಾಗಿ ಮತ್ತೆ ತುಣ್ಣೆ ಬಿಗಿಯಾಗತೊಡಗಿತು.